ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ಗರ್ಭದಲ್ಲಿ ಗಂಡು ಮಗು ಇದೆ ಅಂತ ಯಾವ ರೀತಿಯಾಗಿ ನಾವು ತಿಳ್ಕೊಬೋದು, ಅದರ ಒಂದು ಲಕ್ಷಣಗಳು ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗಂಡು ಮಗು ಹೆಣ್ಮಗು ಅಂತ ಏನು ಭೇದ ಭಾವ ಇಲ್ಲ, ಸುಮ್ಮನೆ ಜಸ್ಟ್ ಒಂದು ಕ್ಯೂರಿಯಾಸಿಟಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಲಿಂಗ ಪತ್ತೆ ಅಂದರೆ ಸ್ಕ್ಯಾನಿಂಗ್ ಮುಖಾಂತರ ಗಂಡು ಮಗು ಅಥವಾ ಹೆಣ್ಮಗು ಅಂತ ತಿಳ್ಕೊಳ್ಳೋದು ಕಾನೂನು ಬಾಹಿರವಾಗಿ ತಪ್ಪು. ಅದು ಒಳ್ಳೆಯ ಕಾನೂನೇ ಬಿಡಿ. ಆದರೂ ಕೂಡ ನಮ್ಮ ಹಿರಿಯರು ಗರ್ಭಿಣಿ ಅನುಭವಿಸುವ ಕೆಲವು ಲಕ್ಷಣಗಳನ್ನು ನೋಡಿಬಿಟ್ಟು ಇದು ಗಂಡು ಮಗು ಹೆಣ್ಮಗು ಅಂತ ಹೇಳ್ತಿದ್ರಂತೆ. ಆ ಲಕ್ಷಣಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಚಿಕ್ಕ ಹೊಟ್ಟೆ ಅಂದರೆ ನಿಮ್ಮ ಹೊಟ್ಟೆಯ ಗಾತ್ರ ಕಡಿಮೆ ಇದ್ದರೆ, ಹೊಟ್ಟೆಯ ತೂಕ ಕಡಿಮೆ ಇದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ಅರ್ಥ. ಸೆಕೆಂಡ್ ಒನ್ ಬಂದುಬಿಟ್ಟು ನಿಮ್ಮ ಹೊಟ್ಟೆಯ ಸುತ್ತಮುತ್ತ ಮಾತ್ರ ನೀವು ತೂಕವನ್ನು ಹೆಚ್ಚುತ್ತಿದ್ದರೆ ಅದು ಕೂಡ ಗಂಡು ಮಗು ಇದೆ ಅಂತ ಅರ್ಥ. ಹಿರಿಯರ ಪ್ರಕಾರ ಹೊಟ್ಟೆ ಸೈಡಲ್ಲಿ ಅಷ್ಟೇ ತೂಕ ಹೆಚ್ಚಾಗ್ತಿದ್ರೆ, ಹೊಟ್ಟೆ ಗಾತ್ರ ಕಡಿಮೆ ಇರುತ್ತೆ, ಮಾತ್ರ ತೂಕ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೂ ಇದ್ದರೂ ಕೂಡ ಅವರ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತಲೇ ಅರ್ಥ. ಥರ್ಡ್ ಒನ್ ಬಂದುಬಿಟ್ಟು ಮುಖದಲ್ಲಿ ಮೊಡವೆಗಳು. ಗರ್ಭಿಣಿಯರು ದಿನ ಕಳೆದ ಹಾಗೆ ಮುಖದಲ್ಲಿ ಮೊಡವೆಗಳು ಬರ್ತವೆ. ಮುಖ ಕಳೆಗುಂದಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತ ಅರ್ಥ. ಹಾಗೆ ಹೆರಿಗೆ ಸಮಯ ಹತ್ತಿರ ಬಂದಂಗೆ ಮುಖ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ಬೆಳಗಿನ ಬೇನೆ ಅಂದರೆ ಮಾರ್ನಿಂಗ್ ಸಿಕ್ನೆಸ್. ಇದು ಎಲ್ಲ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದರೆ ಯಾರ ಹೊಟ್ಟೆಯಲ್ಲಿ ಗಂಡು ಮಗು ಇರುತ್ತೋ ಅವರಿಗೆ ಈ ವಾಕರಿಕೆ ಆಗಿರಲಿ, ವಾಂತಿ ಆಗಿರಲಿ ಇಂಥದ್ದೆಲ್ಲ ಯಾವುದೂ ಕಂಡುಬರಲ್ಲ. ಅವರು ಒಬ್ಬ ಆರೋಗ್ಯವಂತ ಮಹಿಳೆ ಥರನೇ ಇರ್ತಾರೆ. ಫಿಫ್ತ್ ಒನ್ ಬಂದುಬಿಟ್ಟು ಸಿಹಿನ ಇಷ್ಟಪಡ್ತಾರೆ. ಅಂದರೆ ಅವರು ಮೊದಲು ಖಾರನೇ ಜಾಸ್ತಿ ತಿಂತಿರಲಿ ಅಥವಾ ಸಿಹಿನೇ ಜಾಸ್ತಿ ತಿಂತಿರಲಿ, ಆದರೆ ಗರ್ಭಾವಸ್ಥೆಯ ಸಮಯದಲ್ಲಿ ಒಂದು ವೇಳೆ ಗರ್ಭದಲ್ಲಿ ಗಂಡು ಮಗು ಇದ್ದರೆ ಅವ್ರಿಗೆ ಸಿಹಿ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಖಾರ ಇಷ್ಟಪಡಲ್ಲ, ಹುಳಿ ಇಷ್ಟಪಡಲ್ಲ, ಬರೀ ಸ್ವೀಟ್ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.